ಈ ಒಂದು ಧರ್ಮ ಮಾರ್ಗದಲ್ಲಿ ಇವತ್ತು ಜಿ ಕನ್ನಡ ವಾಹಿನಿ ಒಂದೊಂದು ಊರಲ್ಲೂ ಈ ಒಂದು ಕಾರ್ಯಕ್ರಮನ ಮಾಡಬೇಕು ಅಂದ್ಕೊಂಡ್ರು. ಬೈಲಲ್ಲಿ ಮಾಡೋಣ ಅಂದ್ಕೊಂಡ್ವಿ. ಗ್ರೌಂಡಲ್ಲಿ ಮಾಡಿದ್ರೆ ಭಾಳ ಚೆನ್ನಾಗಿ ಸಿಕ್ಕಾಪಟ್ಟೆ ಜನ ಬರ್ತಾರೆ, ಭಾಳ ಜನಕ್ಕೆ ಅನುಕೂಲ ಆಗತ್ತೆ, ನಿಜ. ಆದರೆ ಏನು ಮಾಡೋದು, ಮೊದಲೇ ನಾನು ಹೇಳಿದ ಹಾಗೆ ಮಳೆಗಳು ಇನ್ನು ಮೇಲೆ ಸಿಕ್ಕಾಪಟ್ಟೆ. ಈ ಜನಗಳನ್ನೆಲ್ಲ ಬೈಲಲ್ಲಿ ಕೂಡಿಸ್ಕೊಂಡು ಎಲ್ಲಿ ಕೂತ್ಕೊಳ್ಳೋದು? ಮಳೆ ಬಂತು ಅಂದರೆ ಎಲ್ಲರೂ ಓಡ್ ಹೋಗ್ತೀರ. ಮದ್ದೂರಲ್ಲಿ ಪಾಪ ನಿಜಕ್ಕೂ ನಂಬುತ್ತಿರೋ ಬಿಡ್ತಿರೋ 6 ಗಂಟೆ ಕಾರ್ಯಕ್ರಮಕ್ಕೆ ಎಲ್ಲ ಏರ್ಪಾಡಾಗಿದೆ. ದೊಡ್ಡ ಮೈದಾನ, ಒಂದು ದೊಡ್ಡ ಗ್ರೌಂಡು, ಎಲ್ಲ ಏರ್ಪಾಡಾದ ಕೊನೆ ಗಳಿಗೆಯಲ್ಲಿ ಮಳೆ ಬಂದ್ಬಿಡ್ತು. ರಾತ್ರಿ 9:15 ಅಷ್ಟುವರೆಗೂ ಆ ಮಳೆಯಲ್ಲಿ ನೆನ್ಕೊಂಡು ನನಗೋಸ್ಕರ ಜನ ಕಾಯ್ತಾ ಇದ್ರು. ಇದು ನಿಜವಾಗ್ಲೂ ಸತ್ಯ. ನಿಜವಾಗ್ಲೂ ಆ ಒಂದು ಅಭಿಮಾನ ನಿಮ್ಮೆಲ್ಲರ ಪರವಾಗಿ ನಾನು ನನ್ನ ಜೀವ ಇರೋವರೆಗೂ ಯಾವತ್ತೂ ಯಾರಿಗೂ ಅನ್ಯಾಯ ಮಾಡದೆ ನನ್ನ ಧರ್ಮದ ನಿಷ್ಠೆಯಿಂದ ನಾನು ಪರಿಪಾಲನೆ ಮಾಡಿಕೊಂಡು ನಿಮಗೆ ಅದೇ ರೀತಿಯಾಗಿ ಚಿರಋಣಿಯಾಗಿರ್ತೀನಿ ಈ ಮುಖಾಂತರ ಭರವಸೆಯನ್ನು ಕೊಡ್ತಾ ಇದ್ದೀನಿ. ಇಂಥ ಒಂದು ಯಾವುದೇ ಒಂದು ಕಾರ್ಯಕ್ರಮದಲ್ಲಿ ದಯವಿಟ್ಟು ಎಲ್ಲರೂ ಮಕ್ಕಳಿಂದ ಬಂದಿದ್ದೀರಾ. ಭಾಳ ಜನ ಹುಬ್ಳಿಲಿ ಬಂದಿರತಕ್ಕಂಥವ್ರು ಓಹೋ ಟಿ ವಿಲಿ ನೋಡಿದ್ರೆ ಗುಂಡಿಗಿರ್ತಾರೆ, ಇಲ್ಲಿ ಹೇಗಿದ್ದಾರೆ ಮುಂದೆ ನೋಡ್ಬಿಡೋಣ. ಪಕ್ಕದಲ್ಲಿ ಬಂದಿರತಕ್ಕಂಥ ಭಾಳ ಜನ ಇದ್ದಾರೆ, ಅವರು ಬಾರೆ ಸಾಕು ಪರವಾಗಿಲ್ಲ ಹೋಗಿ ನೋಡ್ಕೊಂಡ್ಬಿಡೋಣ ಒಂದ್ಸಲಿ ಅದು ಹೆಂಗಿದಾರೋ, ಆಮೇಲೆ ಬರ್ತಾರೋ ಇಲ್ಲೋ ಗೊತ್ತಿಲ್ಲ ಅಂತ ಒಂದಷ್ಟು ಜನ ಬಂದಿರ್ತೀರಾ. ಇನ್ನೊಂದಷ್ಟು ಜನ, ನಾನು ಎಷ್ಟೋ ಹೇಳ್ತೀನಿ, 60% ನನಗೆ ಶತ್ರುಗಳು, 40% ಮಿತ್ರರು ಅಂತ. ಹಾಗೂ ಎಷ್ಟೋ ಜನ ದ್ವೇಷದಿಂದ ಆದರೂ ಈ ನಡುವೆ ನೆಮ್ತಿರೋ ಬಿಡ್ತಿರೋ. ಇವತ್ತಿನ ದಿವಸ ಕಾರ್ಯಕ್ರಮಗಳು ಬಹಳ ಜನ ನೋಡ್ತಾರೆ, ಎಲ್ಲಾದರೂ ಅಲ್ಪ ಸ್ವಲ್ಪ ಏನಾದರೂ ಬೈದ್ರೆ ಸರಿ ಮೆರವಣಿಗೆ ಮಾಡಿಬಿಟ್ಟು ಒಂದು ಸಂಘಟನೆ ಗೂಡಿಸೋಣ ಅಂತ. ಅಂಥದ್ದಕ್ಕೋಸ್ಕರ ಎಷ್ಟು ಜನ ಇವತ್ತು ಬರೋಣ ಮಾಡೋಣ ಅಂತ ಮನಸ್ಫೂರ್ತಿಯಾಗಿ ಬಂದಿರೋರು ಇದ್ದೀರಾ, ಬರಕ್ಕೆ ಆಗದೆ ಇರೋರು ಇದ್ದೀರಾ. ಹೋಗ್ಲಿ ನಾನು ಬರೋಕ್ಕಾಗಲ್ಲ ಕಣೆ, ನೀನಾದರೂ ಹೋಗಿ ನೋಡ್ಕೊಂಬ ಅಂತಾದರೂ ಇದ್ದೀರಾ. ಒಂದಷ್ಟು ಜನ ಹೆಂಗಸರು ಇವತ್ತು ಹೊರಗಡೆ ಶಾಪಿಂಗ್ ಹೋಗೋಣ ಅನ್ಕೊಂಡಿದ್ದೀನಿ, ಅದು ಯಾವುದೋ ಗುರುಗಳು ಬರ್ತಾರೆ ಅಂತ ಮಾಡೋಕ್ಕೆ ಕೆಲಸವಿಲ್ಲ ಅಂತ ಒಂದಷ್ಟು ಜನ ಮಕ್ಕಳಾದರೂ ಬರೋರಿದ್ದಾರೆ. ನಿಜಕ್ಕೂ ಈ ಥರ ಒಂದು ಕಾರ್ಯಕ್ರಮದಲ್ಲಿ ಪ್ರತಿಯೊಬ್ಬನಿಗೂ ಒಂದೊಂದು ಮನಸ್ಸು, 5 ವಿಧವಾದ ಬೆರಳುಗಳು ಒಂದು ಸಮ ಇರಲ್ಲ. ಅದಕ್ಕೆ ಅವ್ರವ್ರ ಮನಸ್ಸಿಗೆ ತಕ್ಕಂತೆ ಇವತ್ತು ಕಾಲ ಇದ್ದಾಗೆ ಸಂತೋಷ ಏನು ಪಡಬೇಕು ಅಂದರೆ, ಇವತ್ತು ಇಷ್ಟು ಮಟ್ಟಿಗೆ ಜನಸಂಖ್ಯೆ, ಇಷ್ಟೊಂದು ಜನ 1000 ಜನ ಕೂತ್ಕೊಳ್ಳೋ ಅಂಥ ಒಂದು ಜಾಗದಲ್ಲಿ ಮೇಲ್ಗಡೆ ಸ್ಥಳ ಇಲ್ಲದೆ ಭಾಳ ಜನ ನಿಂತಿದ್ದೀರಾ. ಇಂಥ ಒಂದು ಅಭಿಮಾನತ್ವಕ್ಕೆ ದಯವಿಟ್ಟು ಎಲ್ಲರಿಗೂ ಬೇಸರ ಇಲ್ಲದೆ, ನಾನು ಯಾವತ್ತೂ ಬೇಜಾರು ಮಾಡ್ಕೋಬೇಡಿ ಅಂತ ಶರಣಾಗತವಾಗಿ ಭಗವಂತನ ಕೃಪಾ ಕಟಾಕ್ಷ ಎಂದಿಗೂ ನಿಮ್ಮೇಲಿರಲಿ ಅಂತ ಆಶಿಸ್ತೀನಿ. ಆದರೆ ಉತ್ತರ ಕರ್ನಾಟಕದಲ್ಲಿ ಒಂದು ಮಾತ್ರ ನಾನು ಮೆಚ್ಕೋಬೇಕಾದ್ದೇನು ಅಂದರೆ, ಈ ಹುಬ್ಳಿ, ಧಾರವಾಡ, ರಾಯಚೂರು, ಗದಗು ಎಲ್ಲಿಂದಾನೂ ಬರ್ತಾರೆ. ಅವರುಗಳ ಅಭಿಮಾನತ್ವ ಇವತ್ತಿಗೂ ಬಂದು ಕಷ್ಟವನ್ನು ಕೇಳ್ಕೊಂಡು ಹೋಗಿ, ಕಷ್ಟ ಪರಿಹಾರ ಆದಮೇಲೆ ಮತ್ತೆ ತಿರುಗಿ ಮನೆಗೆ ಬಂದು ಈ ಕಷ್ಟ ಪರಿಹಾರ ಅಂತ ಹೇಳಿದವರು ಕೇವಲ ಉತ್ತರ ಕರ್ನಾಟಕದವ್ರು ಮಾತ್ರ. ಬೇರೆಯವರೆಲ್ಲ ಅವ್ರ ಕೆಲಸ ಆಗೋಯ್ತು ಹೊಟ್ಟೋದ್ರು ನೈಟ್ಗೆ, ಒಬ್ಬನು ಪತ್ತೆ ಇರಲ್ಲ. ನಮ್ಗೆ ಯಾಕೆ ಬೇಕು, ನಮ್ಮ ಮನೆ ಬರ ಅವ್ರು ಹೆಂಗಾರ ಹಾಳಾಗೋಗ್ಲಿ ಅಂತ. ಆದರೆ ನಿಜಕ್ಕೂ ಇವತ್ತಿಗೂ ದೈವಭಕ್ತಿ ಉಳಿದಿದೆ, ಗುರು ಅನುಗ್ರಹ ಉಳಿದಿದೆ ಅಂದರೆ ಈ ಉತ್ತರ ಕರ್ನಾಟಕದಲ್ಲಿ. ಅದಕ್ಕೆ ನಾನು, ನಮ್ಮಲ್ಲಿ ಗೌತಮ್ ಮಾಚಯ್ಯ ಅಂತಿದ್ದಾರೆ, ಅವರು ಸೌತ್ ಇಂಡಿಯಾ ಹೆಡ್. ಏನು ಅಂದರೆ, ಇವತ್ತು ನೀವು ನಂಬ್ತೀರಾ, ಕರ್ನಾಟಕದಲ್ಲಿ ಕನ್ನಡದ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾದ್ರೆ ಜಿ ಕನ್ನಡ ವಾಹಿನಿ ಒಂದು ಖಾಸಗಿ ಚಾನಲ್ಲು ಇವತ್ತು ಮಾಡ್ತಾ ಇದ್ದಾರೆ ಅಂದರೆ, ಜಿ ಕನ್ನಡ ವಾಹನ ನಿಜವಾಗ್ಲೂ ಹೆಮ್ಮೆಯವಾಗಿರ್ತಕ್ಕಂಥ ವಾಹಿನಿ. ಜೀವನದಲ್ಲಿ ಯಾವತ್ತು ತಿಳ್ಕೊಳ್ಳಿ, ಶಾಸ್ತ್ರ ನಿಜ, ಶಾಸ್ತ್ರಿ ಸುಳ್ಳು. ಅವನು ಹೊಟ್ಟೆ ಪಾಡ್ಗೆ ಅವನೇನೋ ಮಾಡ್ಕೊಂತಿರ್ತಾನೆ. ಆದ್ರಿಂದ ಜ್ಯೋತಿಷ್ಯನೂ ಸತ್ಯ, ಆದರೆ ಜ್ಯೋತಿಷಿ ಸುಳ್ಳು. ಅವನ ಹೊಣೆ ಬರ ಅವನಿಗೆ ಗೊತ್ತಿರಲ್ಲ, ಬೇರೆಯವನ ಕತೆ ಹೇಳ್ತಾನೆ. ನಿಮ್ಮೆಲ್ಲರೂ ಜಗತ್ತಲ್ಲಿ ಯಾರಿಗೂ ಗೊತ್ತಿಲ್ಲದೆ ಇರತಕ್ಕಂಥ ವಿದ್ಯೆ ಏಕೈಕವಾಗಿ ಹೆಮ್ಮೆಯಿಂದ ಹೇಳ್ಕೋಬೇಕು ಅಂದ್ರೆ 33 ವಿದ್ಯೆ ನನ್ನ ಒಬ್ಬನಿಗೆ ಗೊತ್ತಿರೋದು ಇಡೀ ಜಗತ್ತಲ್ಲಿ. ಯಾಕೆಂದ್ರೆ ಆ 33 ಜನ ಗುರುಗಳು ನನಗೆ ಹೇಳ್ಕೊಟ್ಟಿರೋ ವಿದ್ಯೆಗೋಸ್ಕರನೇ ಇವತ್ತು ಈ ಪ್ರಸಿದ್ಧತೆ. ನಿಮ್ಮನ್ನೆಲ್ಲ ಬೈಯೋದೇನಕ್ಕೆ ಅಂದ್ರೆ, ನಾನು ಬೇರೆಯವರು ಅಂತ ಬಯಲ್ಲ, ನಮ್ಮನೆ, ನಮ್ಮ ರಾಜ್ಯ, ನಮ್ಮ ಜನ, ಅವ್ರು ಸರಿ ಹೋಗದೆ ಇದ್ರೆ ಇನ್ಯಾರು ಸರಿ ಹೋಗೋದು? ಅದಕ್ಕೋಸ್ಕರ ಕೇಳ್ರೋ ಅಂತೀನಿ, ಕೇಳ್ರೋ ಅಂತೀನಿ. ಕೇಳದೆ ಇದ್ರೆ ಜಾಡ್ಸೋದೇಕಂತೂ ಹೋಗಲ್ಲ, ನಿಮ್ಮ ಕರ್ಮ ಅಂತ ಬಿಟ್ಬಿಡ್ತೀನಿ. ಅದಕ್ಕೋಸ್ಕರ ನಿಮ್ಮ ಕರ್ಮಾನುಸಾರವಾಗಿ ಯಾವತ್ತಿದ್ರೂ ಈ ಹೆಮ್ಮೆಯವಾಗಿ ನಾನು ಹೇಳ್ಕೊಳ್ಳೋದೆ ಅಂದ್ರೆ, ಬೈದ್ರೂ ಇಷ್ಟು ಅಭಿಮಾನ ಇದೆ ಅಂದ್ರೆ ನಿಜಕ್ಕೂ ಸಂತೋಷ ಆಗೋದು ನನ್ನ ಎಷ್ಟೋ ಜನ್ಮದ ಪುಣ್ಯ, ನಮ್ಮಂತ. ಇಂಥ ಒಂದು ವಾತಾವರಣದಲ್ಲಿ ಇನ್ನ ಪ್ರಶ್ನೆನ ಕೇಳ್ತಾರೆ. ಆ ಪ್ರಶ್ನೆಯಲ್ಲಿ ಇನ್ನೊಂದು ಹೇಳ್ತಾ ಇದ್ದೀನಿ, ಯಾರ್ಯಾರು ಪ್ರಶ್ನೆ ಕೇಳಿದಾರೋ, ಆ ಪ್ರಶ್ನೆ ಕೇಳಿದ ಮೇಲೆ ಅಕಸ್ಮಾತ್ ನನ್ನ ಪ್ರಶ್ನೆ ಕೇಳಿಲ್ಲ ಅಂತ ಅನ್ಕೊಂತಿದ್ದೀರೋ, ಅದನ್ನ ನಾನೇ ಖುದ್ದಾಗಿ ತಗೊಂಡು ಹೋಗ್ತೀನಿ. ಅದರಲ್ಲಿ ಫೋನ್ ನಂಬರ್ಗಳು ಬರ್ಕೊಟ್ಟಿರಿ.
ನಾನು ಯಾವತ್ತಾದರೂ ಆಶ್ರಮದಲ್ಲಿ ನಮ್ಮ ಮೇಲೆ ಇನ್ನು ಮೇಲೆ ನೀವು ಅಮಾವಾಸ್ಯೆ ಪೂಜೆ, ಪೌರ್ಣಮಿ ಪೂಜೆ, ಪ್ರದೋಷ ಪೂಜೆ ಸಾಯಂಕಾಲದಲ್ಲಿ, ನಾಗಲಕ್ಷ್ಮಿ ಪೂಜೆ, ವಿಶೇಷವಾಗಿ ಷಷ್ಠಿ ದಿವಸ ಸುಬ್ರಹ್ಮಣ್ಯ ಪೂಜೆ, ಪಂಚಮಿ ದಿವಸ ಮಹಾಗಣಪತಿ ಪೂಜೆ, ಅಷ್ಟಮಿ ದಿವಸ ಕಾಳಭೈರವನ ಪೂಜೆ, ಈ ರೀತಿ ಕಾರ್ಯಕ್ರಮಗಳು ಬಹಳಷ್ಟಿರುತ್ತೆ ಸಾಯಂಕಾಲದಲ್ಲಿ. ಅದರಿಂದ ನೀವು ಆ ಸಮಯಕ್ಕೆ ಪ್ರಶ್ನೆ ಕೇಳದೆ ದೇವ್ರ ನಮಸ್ಕಾರ ಮಾಡಿಕೊಂಡು ಖಂಡಿತವಾಗ್ಲೂ ಹೋಗ್ಬೋದು. ಇಂಥ ಒಂದು ವಿಚಾರದಲ್ಲಿ ಇದ್ದಾಗ ನಿಮ್ಮ ಕಷ್ಟಗಳು ಆ 1 ವರ್ಡು 2 ಸಮ ಅಂತ ಕೇಳೋದಿದ್ರೆ ನಾನೇ ಖಂಡಿತವಾಗ್ಲೂ ಉತ್ತರಿಸ್ತೀನಿ, ಯೋಚನೆ ಮಾಡಬೇಡಿ. ಆಮೇಲೆ ದಯವಿಟ್ಟು ಹೇಳ್ತಾ ಇದ್ದೀನಿ, ಎಲ್ಲರೂ ಕೆಲವರೆಲ್ಲ ಏನು ಗೊತ್ತಾ, ಇಲ್ಲಿ ಬಂದಿರ್ತಕ್ಕಂಥವ್ರು, ಏಯ್ ಸೆರೆಗೆ ಸರಿ ಮಾಡ್ಕೊಳ್ಳಿ, ಆ ಸೀರೆ ಚೆನ್ನಾಗಿ ಕಾಣುತ್ತೆ ಕಣೆ ಟಿವಿಲಿ, ಇವತ್ತು ಇದನ್ನು ಹಾಕೊಂಡ್ಬಿಡು ಅಂದಿರ್ತೀರ, ಒಡವೆ ಹಾಕೊಂಡ್ ಬಂದಿರ್ತೀರಾ, ರಾಮ ಯಾವತ್ತೂ ಹಾಕೊಳ್ಳದೆ ಇವತ್ತೇನೆ ಇಷ್ಟೊಂದು ಅಲಂಕಾರ ಇರ್ರಿ, ಸುಮ್ಮನೆ ಗುರುಗಳಲ್ಲಿ ಮಾತಾಡ್ತಿದ್ದ ಕ್ಯಾಮ್ರಾ ಆ ಕಡೆಯಿಂದ ಈ ಕಡೆ ಬರುತ್ತೆ, ಒಂದ್ಸಲಿ ಯಾವ್ದೋ ತೋರಿಸ್ತಾರೆ ಅಂತ ಒಂದು ಆಸೆ ಇರುತ್ತೆ ನಿಮಗೆ, ಅದೆಲ್ಲ ಬಹಳ ಚೆನ್ನಾಗಿ ನಾಟಕ ಮಾಡ್ತೀರಾ. ಅದಕ್ಕೋಸ್ಕರ ಈ ಎಲ್ಲ ನಾಟಕದ ಜೊತೆ ಜೀವನ ಹೀಗೆ ನಗ್ನಗ್ತಾ ಇರಿ, ಸಂತೋಷವಾಗಿರಿ. ಪ್ರತಿಯೊಬ್ಬರು ಅಭಿಮಾನಪೂರ್ವಕವಾಗಿರ್ತಕ್ಕಂಥ ಒಂದು 2 ಮಾತನ್ನ ಈಗ ನಿಲ್ಲಿಸ್ತೀನಿ. ಅವ್ರು ಯಾರಾದರೂ ಪ್ರಶ್ನೆಗೆ ಹೇಳ್ತಕ್ಕಂಥ ವಿಚಾರವನ್ನ ಮಾಧ್ಯಮ ಮುಖಾಂತರ ಕೇಳ್ತಾರೆ. ದಯವಿಟ್ಟು ಎಲ್ಲ ನಿಶ್ಶಬ್ದವಾಗಿ ಹೀಗೆ ಕೂತಿರ್ಬೇಕು.